ಇದ್ರ ಮಧ್ಯೆ ಮತ್ತೊಂದು ವಿಚಾರ, ನಿನ್ನೆ ದಿನ ಏನು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಅನ್ನುವ ಕಾರಣಕ್ಕೆ ಅಲ್ಲಿ ಮುಂದಿಟ್ಟಿದ್ ಮಾಡಿ ಕಾಂಪೌಂಡ್ ಅನ್ನು ಒಡೆದಾಕಿ, ಅಂದ್ರೆ ರಾಜ್ಯ ಸರ್ಕಾರ ಕಾಂಪೌಂಡ್ ಅನ್ನು ಒಡೆದಾಕಿ ಅಲ್ಲಿರ್ತಕ್ಕಂಥ ಮರವನ್ನು ಕೂಡ ಕಡಿದಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಆಗ್ರಹ ಮಾಡ್ತಾ ಇದ್ದೇನೆ, ರಾಹುಲ್ ಗಾಂಧಿ ಅವರ ಆದಿಯಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇವತ್ತು ಕ್ಷಮೆಯನ್ನು ಯಾಚಿಸಬೇಕು ರಾಜ್ಯದ ಜನತೆಗೆ. ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾರೆ ಅಂತ ಹೇಳಿ ಈ ಮರಗಳನ್ನ ಕಡಿತಕ್ಕಂಥದ್ದು, ಕಾಂಪೌಂಡ್ ಅನ್ನ ಒಡೆದಾಕಿರ್ತಕ್ಕಂಥದ್ದು, ಇದು ಖಂಡಿತ ಇದು ಅಪರಾಧ. ಇದು ಬೇರೆ ಸಾರ್ವಜನಿಕರು ತಮ್ಮ ಏರಿಯಾದಲ್ಲಿ ಯಾವುದೊಂದು ಮರ ಕಡಿಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಇಲಾಖೆಯ ಪರ್ಮಿಷನ್ ಅನ್ನು ಕೂಡ ಬೇಕಾಗ್ತದೆ. ಫಾರೆಸ್ಟ್ ಇಲಾಖೆಯ ಅನುಮತಿ ಇಲ್ಲದೇನೆ ಒಂದು ಗಿಡನೂ ಕೂಡ ಕಡಿಯೋದಕ್ಕೆ ಸಾಧ್ಯ ಇಲ್ಲ, ಒಂದು ಮರನೂ ಕೂಡ ಕಡಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಕಾಂಗ್ರೆಸ್ ತಮ್ಮ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂತೇಳಿ, ತಮ್ಮದೇ ಸರ್ಕಾರ ಇದೆ ಅಂತೇಳಿ ಈ ರೀತಿ ಮರಗಳನ್ನ ಕಡಿದಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಆದಿಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದ ಜನರ ಕ್ಷಮೆಯನ್ನು ಕೂಡ ನಾನು ಕೇಳಬೇಕು, ಅವ್ರು ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ.